ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ಇವತ್ತು ಭಾನುವಾರ. ಮಕ್ಕಳು ಬಾಗ್ಲೂರಿಗೆ ಹೋಗಿದ್ದಾರೆ ಮಮ್ಮಿ ಮನೆಗೆ. ಬಟ್ ಏನೂ ಕೆಲಸ ಇಲ್ಲ ಅಂದ್ಕೊಳ್ಳೋ ಟೈಮಲ್ಲಿ ಒಂದು ಫುಡ್ ಆರ್ಡರ್ ಬಂದಿದೆ. ಬೋಟಿ ಫ್ರೈಗೆ ಒಂದು ಫುಡ್ ಆರ್ಡರ್ ಬಂದಿದೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ಬೋಟಿ ತಂದು ಕೊಡಿ ಅಂತ. ಅವರು ನೀನು ಬಾ, ಹಾಗೆ ಒಬ್ಬಳ ಇದೆಯಲ್ಲ, ಹಾಗೆ ಆಚೆ ಟಿಫನ್ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಯೂಶ್ವಲಿ ಬಾಗ್ಲೂರಲ್ಲಿ ಶಿವಣ್ಣನ ಕೇಳಿ ತೊಗೊಳ್ತೀವಿ ಬೋಟಿ. ಬಟ್ ಇವತ್ತು ವಿದ್ಯಾನಗರ ಕ್ರಾಸಲ್ಲೇ ತೊಗೊಂಡ್ವಿ. ನೋಡಿ ಇಲ್ಲೇ ಭರತ್ ಮಟನ್ ಸ್ಟಾಲಲ್ಲಿ. ಆಮೇಲೆ ಅವ್ರದ್ದು ಕಸ್ಟಮರ್ ಹೇಳಿದ್ದು ಮೇಕೆದು ಬೇಕು ಅಂತ, ಹಾಗಾಗಿ ಇಲ್ಲಿ ತೊಗೊಂಡಿದ್ದು. ಚೆನ್ನಾಗಿತ್ತು, ಎಳೆ ಬೋಟಿ ಕೊಟ್ಟಿದ್ರು, ಚೆನ್ನಾಗಿತ್ತು. ತೊಗೊಂಡು ಅಲ್ಲಿಂದ ಬ್ರೇಕ್ಫಾಸ್ಟ್ಗೆ ನಮ್ಮ ಏರಿಯಾದಲ್ಲಿ ಕ್ವೈಟ್ ಫೇಮಸ್ ಆಗಿರೋ ಚಂದು ಹೋಟೆಲ್ ಅಂತ ಚಿಕ್ಕಜಾಲದಲ್ಲಿರೋದು, ಡೆಕತ್ಲಾನ್ ಪಕ್ಕ, ಅಲ್ಲಿ ಹೋಗಿ ದೋಸೆ ಮತ್ತು ಪಲಾವ್ ತಿಂದ್ವಿ. ಸೊ ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿರಂಗೆ ಹೋಗಿ ಬೋಟಿನ ತಂದಿದ್ದಾಯಿತು, ಕ್ಲೀನ್ ಮಾಡಿದ್ದಾಯಿತು. ಅಲ್ಲೇ ಎಷ್ಟೇ ಕ್ಲೀನ್ ಮಾಡಿಕೊಟ್ರು ಬೋಟಿ ಅಂತದ್ನೆಲ್ಲ ನಾವು ಮನೇಲಿ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ರೆ ಸಮಾಧಾನ. ಚೆನ್ನಾಗಿ ಪೀಸನ್ನು ನಾವು ನೋಡಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ ನಂತರ ಬಿಸಿನೀರಲ್ಲಿ ಒಂದು 4 ರಿಂದ 5 ಸತಿ ಚೆನ್ನಾಗಿ ತೊಳ್ಕೋಬೇಕು. ಸೊ ಈಗ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಈಗ ಬೋಟಿ ಗೊಜ್ಜು ಮಾಡೋಣ. ತುಂಬಾ ಸಿಂಪಲ್. ಮೊದಲಿಗೆ ನಾನು ಒಂದು 2 ಪಾಯಿಂಟ್ ಹೇಳ್ಬಿಡ್ತೀನಿ. ಏನಂದ್ರೆ ನಮ್ಮ ಕಸ್ಟಮರ್ ಏನು ಆರ್ಡರ್ ಕೊಟ್ಟಿದ್ರಲ್ಲ, ಅವ್ರದ್ದು 2 ಪಾಯಿಂಟ್ ಇದೆ. ಒಂದು, ಮೆಣಸು ಬಳಸಬಾರ್ದು, ಹಸಿಮೆಣಸಿನ್ಕಾಯಿ ಮೆಣಸು ಹಾಕಬೇಡಿ. 2ನೇ ಕಂಡೀಷನ್ ಬಂದು ಮೀಡಿಯಂ ಸ್ಪೈಸಿ, ತುಂಬಾ ಖಾರ ಬೇಡ ಅಂತ. ಸೊ ಅದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸು ಟಕ್ ಅಂತ ಆಗೋ ಅಂಥದನ್ನ ಬಳಸಿ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಸ್ಟವ್ಗೊಂದು ನಮಸ್ಕಾರ ಮಾಡ್ಕೊಂಡ್ಬಿಡೋಣ. ಮಾಡೋ ಅಡುಗೆ ಚೆನ್ನಾಗಾಗಿ ಕಸ್ಟಮರ್ ಸೂಪರ್ ಅನ್ಬೇಕು ಹಾಗೆ. ಸೊ ಮತ್ತೆ ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದು, ಈ ಬೋಟಿ ಗೊಜ್ಜು, ಬೋಟಿ ಫ್ರೈ ಸಾರು, ಇದೆಲ್ಲ ಏನ್ ಮಾಡ್ತಾರಲ್ಲ, ಇದಕ್ಕೆಲ್ಲ ಎಣ್ಣೆ ಅಷ್ಟಾಗಿ ಬೇಕಾಗಲ್ಲ. ನಾನು ಎಣ್ಣೆ ಯಾವಾಗ ಹಾಕ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಫಸ್ಟ್ ಇದು ಬೋಟಿ ಏನಿದೆಯಲ್ಲ, ಇದನ್ನ ಒಂದು 10 ಕೂಗು, 10 ರಿಂದ 12 ಕೂಗಷ್ಟು ಬೋಟಿ ಬಲ್ತಿದ್ಯಾ ಎಳೆದೋ ನೋಡ್ಕೊಂಡು ಅದ್ರ ಮೇಲೆ ಕೂಗಿಸ್ಕೊಬಿಡೋದು. ಇದು ಬೋಟಿ ಮೇಕೆದು. ಸೊ 10 ಕೂಗು ಬೇಕೇ ಬೇಕು. ಕುರಿದಾದ್ರೆ, ಎಳೆ ಕುರಿದಾದ್ರೆ ಒಂದೊಂದ್ಸತಿ ಒಂದು 5 ರಿಂದ 6 ಕೂಗು, 7-8 ಕೂಗಿಗೆ ಸಾಕಾಗುತ್ತೆ. ಬಟ್ ಇದು ಮೇಕೆದಾಗಿರೋದ್ರಿಂದ ಗಟ್ಟಿ ಇರುತ್ತೆ. ಮತ್ತೆ ಮೇಕೆದು ತುಂಬಾ ಹೆಲ್ದಿ ಕೂಡ. ಹಾಗೆ ಈ ವೆದರ್ಗೆ, ಬೆಂಗಳೂರಲ್ಲಿ ಚೇಂಜ್ ಆಗ್ತಾ ಇರೋ ಕ್ಲೈಮೇಟ್ಗೆ ಇದು ಹೇಳಿ ಮಾಡಿಸಿದ ಅಡ್ಗೆ. ನಾನು ನಿನ್ನೆ ತಾನೇ ನನ್ನ ಇನ್ಸ್ಟಾ ಬ್ರದರ್ ಒಬ್ರು ಟಿಫನ್ ಆಯ್ತಾ, ಏನ್ ಟಿಫನ್ ಮಾಡಿದ್ರಿ ಅಂತ ಕೇಳಿದಾಗ ನಾನು ಹೇಳ್ತಾ ಇದ್ದೆ ದೋಸೆ. ಬಟ್ ಈ ವೆದರ್ಗೆ ದೋಸೆಗೆ ಬೋಟಿ ಗೊಜ್ಜಿದ್ರೆ ಸೂಪರ್ ಆಗಿರುತ್ತೆ ಅಂತ. ಅವ್ರು ಹೌದಲ್ವಾ ಅಂತ ಹೇಳ್ತಾ ಇದ್ರು. ನಂಗೆ ಕೋಇನ್ಸಿಡೆನ್ಸ್ ಅನ್ನೋ ತರ ಇವತ್ತೇ ಬೋಟಿ ಆರ್ಡರ್ ಬಂದ್ಬಿಟ್ಟಿದೆ. ನಮ್ಮ ಮನೆ ಹತ್ರ ಅಂತೂ ವೆದರ್ ನೋಡಿ ಹೇಗೆ ತೋರಿಸ್ತೀನಿ ನೋಡಿ ಈಗ ಹೇಗಿದೆ ಅಂತ. ಫುಲ್ ಊಟಿ ತರ ಆಗ್ಬಿಟ್ಟಿದೆ ನಮ್ಮ ಮನೆ ಹತ್ರ. ಈಗ ಬೋಟಿಗೆ ಸ್ವಲ್ಪ ಅರಿಶಿನ, ನಂತರ ಬೋಟಿಗೆ ಬೇಕಾಗಿರುವಷ್ಟು ಉಪ್ಪು. ನಿಮಗೆ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ, ನೀವು ಅಡ್ಗೆಗೆ ಬ್ಲ್ಯಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಅಂತ ಏನ್ ಬರುತ್ತಲ್ಲ, ಅದನ್ನ ಬಳಸಿ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ. ಖಂಡಿತ ಮುಂದಿನ ದಿನಗಳಲ್ಲಿ ಮಾರ್ಪಾಡನ್ನ ಮಾಡ್ಕೊಳ್ತೀನಿ. ಹಾಗೇನೆ ಉಪ್ಪನ್ನ ನಾವ್ ಯಾವಾಗ್ಲೂ ಸ್ಟೀಲ್ ಡಬ್ಬ ಅಥವಾ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಇಡಬಾರ್ದು. ನೀರ್ ಬಿಟ್ಕೊಳ್ಳುತ್ತೆ ಉಪ್ಪು ಅಂತಾರಲ್ಲ, ಅದು ಅದಕ್ಕೇನೆ. ಮತ್ತೆ ಅದು ರಿಯಾಕ್ಟ್ ಆಗುತ್ತೆ ಸ್ಟೀಲ್ ಜೊತೆ ಮತ್ತೆ ಪ್ಲಾಸ್ಟಿಕ್ ಜೊತೆ. ಈ ತರ ಪಿಂಗಾಣಿ ಇದ್ರಲ್ಲಿ ಇಟ್ಕೊಂಡ್ರೆ ಮಣ್ಣಲ್ಲಿ ಎಷ್ಟು ಶುದ್ಧವಾಗಿರುತ್ತೆ ಅಷ್ಟು ಶುದ್ಧವಾಗಿರುತ್ತೆ ಉಪ್ಪು. ಮತ್ತೆ ನೀರ್ ಕೂಡ ಬಿಟ್ಕೊಳ್ಳಲ್ಲ. ಸೊ ಈಗ ಇದನ್ನ ಒಂದ್ಸತಿ ತಿರುಗಿ ಕೊಟ್ಬಿಟ್ಟು ಅರಿಶಿನ ಉಪ್ಪು ಎಲ್ಲ ಮಾಂಸಕ್ಕೂ ಹಿಡಿಯೋ ರೀತಿ. ಯಾರೆಲ್ಲ ನಾನ್ ವೆಜ್ ತಿಂತೀರಾ ಅವರು ಅಟ್ಲೀಸ್ಟ್ ವರ್ಷದಲ್ಲಿ 2 ಬಾರಿ ಆದ್ರೂ ಬೋಟಿನ ತಿನ್ನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು. ಫ್ಯಾಟ್ ಕಂಟೆಂಟ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ
ಸೊ ಈಗ ಇದಾಗಿದೆ, ಇದೊಂದು 10 ವಿಸಿಲ್ ಕೂಗಿಸ್ಕೊಳ್ಳೋಣ. ಬೇಕು ಅಂದ್ರೆ ಆಮೇಲೆ ಮತ್ತೆ ಕೂಗಿಸ್ಕೋಬಹುದು. ಈಗ ಇದನ್ನ ಇಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಮಸಾಲೆಗಳು ಏನೇನು ಬಳಸ್ತಾ ಇದ್ದೀನಿ ಅಂತ ತೋರಿಸ್ಬಿಡ್ತೀನಿ. ತುಂಬಾ ಸಿಂಪಲ್ ಮಸಾಲೆ. ಇದು ರುಬ್ಬೋದಕ್ಕೆ ತಗೊಂಡಿರೋದು. ಇದು 1 ಈರುಳ್ಳಿ ಮೀಡಿಯಂ ಸೈಜ್ ತಗೊಂಡಿದ್ದೀನಿ. ಇದು 1.5 kg ಅಷ್ಟಿದೆ. ಒಂದು 200, ಒಂದು 300 ಒಂದು 600, ಒಂದು 700 ಇದೆ. ತೂಕ ಮಾಡಲ್ಲ ಬೋಟಿನ, ಒಂದು ಬೋಟಿ ಲೆಕ್ಕ ಮಾಡ್ಕೊಡೋದು. ಬಟ್ ಅಂದಾಜ್ ಮಾಡೋದಾದ್ರೆ 1.5 kg ಅಂತೂ ಇದೆ. ಅದಕ್ಕೆ 1 ಮೀಡಿಯಂ ಸೈಜ್ದು ಈರುಳ್ಳಿ ತಗೊಂಡಿದ್ದೀನಿ. ಇದು ಫ್ರೈ ಆಗಿರೋದ್ರಿಂದ ಮಸಾಲೆ ಕಡಿಮೆ. ಸಾರಾದ್ರೆ ಇದು ಇನ್ನೂ ಒಂದು ಅರ್ಧ ಅಥವಾ 1 ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ. ಒಂದ್ ಸ್ವಲ್ಪ ಚಕ್ಕೆ ಲವಂಗ. ಇಲ್ಲಿ ನಾನು ಮೆಣಸು ಬಳಸ್ತಾ ಇಲ್ವಲ್ಲ, ಹಾಗಾಗಿ 1-2 ಒಣಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡಿದ್ದೀನಿ, ಖಾರ ಬ್ಯಾಲೆನ್ಸ್ ಆಗ್ಲಿ ಅಂತ. ಒಣಮೆಣಸಿನ್ಕಾಯಿ 8 ರಿಂದ 10, 2 ಟೇಸ್ಟ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಕಲರ್ ಮತ್ತೆ ಟೇಸ್ಟ್ ಎರಡಕ್ಕೂ. 1 ಮೀಡಿಯಂ ಸೈಜ್ದು ಸ್ವಲ್ಪ ದಪ್ಪದನೆ ಬೆಳ್ಳುಳ್ಳಿ, 1-2 ಸ್ಪೂನ್ ಆಗಷ್ಟು ಜೀರಿಗೆ, 1 ಇಂಚ್ ಆಗೋಷ್ಟು ಶುಂಠಿ. ಇದ್ರ ಜೊತೆಗೆ 1-2 ಸ್ಪೂನ್ ಧನಿಯಾ ಪುಡಿನ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಇನ್ನು ಒಗ್ಗರಣೆ ಮಾತಿಗೆ ಬಂದ್ರೆ ಅದಕ್ಕೂ 1 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಸ್ವಲ್ಪ ಬಟಾಣಿ ತಗೊಂಡಿದೀನಿ. ಕೆಲವ್ರಿಗೆ ಬಟಾಣಿ ಜೊತೆ ಆಲೂಗಡ್ಡೆ ಹಾಕೋ ಅಭ್ಯಾಸ ಇದೆ. ನಾನು ಆಲೂಗಡ್ಡೆ ಎಲ್ಲ ಹಾಕಲ್ಲ, ಬಟಾಣಿನೂ ತುಂಬಾ ಕಡಿಮೆ. ಬಟ್ ಬೇರೆಯವ್ರಿಗೆ ಮಾಡ್ಕೊಡ್ತಾ ಇರೋದ್ರಿಂದ ಅವ್ರು ಕ್ವಶನ್ ಮಾಡ್ಬಾರ್ದಲ್ವಾ, ಹಾಗಾಗಿ ಬಟಾಣಿ ಬಳಸ್ತಿದೀನಿ. ಕೊತ್ತಂಬರಿ, ಕರಿಬೇವು, ಇಷ್ಟ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇವತ್ತು ಬೋಟಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಬೋಟಿಯಲ್ಲಿ ನಿಮ್ಗೆ ಮೇನ್ ಏನಂದ್ರೆ ಕ್ಲೀನ್ ಮಾಡೋದನ್ನ ನೋಡ್ಕೋಬೇಕು. ಯಾರು ಕ್ಲೀನ್ ಮಾಡ್ತಾರೆ, ಎಷ್ಟು ಕ್ಲೀನ್ ಆಗಿ ಮಾಡ್ತಾರೆ, ಎಷ್ಟೇ ಇದ್ರು ನೀವು ಒಂದೊಂದು ಪೀಸು ಚೆಕ್ ಮಾಡಿ ಏನು ಇಲ್ಲ ಗಲೀಜ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ 5 ಸತಿ ಬಿಸಿನೀರಲ್ಲಿ ತೊಳೆದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಗೆ ಬಿಟ್ಟು ಆಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಒಂಚೂರು ಗಲೀಜ್ ಇರೋದಿಲ್ಲ. ಓಕೆನಾ? ಇದು ಕೂಗ್ಲಿ, ಆಮೇಲೆ ಸಿಗ್ತೀನಿ. ಬಾಯ್. ಆಗ್ಲೇ ಬಂದ್ಬಿಡ್ತು. ಸೊ ಇವಾಗ ಇದು 10 ವಿಸಿಲ್ ಕೂಗ್ಸ್ಕೊಂಡಿದ್ದಾಯ್ತು. ವಿಸಿಲ್ ಹೋಗಿದೆ. ಈಗ ತೆಗೆದು ನೋಡೋಣ. ನಿಮ್ಗೆ ಒಂದು ಹೇಳ್ಬೇಕು ಏನಂದ್ರೆ, ನಾನು ಇದನ್ನ ಬೇಯಕ್ಕಿಟ್ನಲ್ಲ, ಉಪ್ಪುನು ಅರಿಶಿನ ಹಾಕಿ, ನಾನು ಯಾವುದೇ ರೀತಿ ನೀರು ಹಾಕಿಲ್ಲ. ಯಾಕಂದ್ರೆ ನಮ್ಗೆ ಫ್ರೈಗಾಗಿರೋದ್ರಿಂದ ಈ ಮಾಂಸದಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಯಾವುದೇ ಮಾಂಸ ನೀವು ಬೇಯಿಸಿದಾಗ ನೀರು ಬಿಟ್ಕೊಳ್ಳುತ್ತೆ, ಅದೇ ಸಾಕಾಗ್ಬಿಡುತ್ತೆ. ನೀಟಾಗಿ ಬೆಂದಿದೆ. ಈಗ 10 ವಿಸಿಲ್ ಸಾಕು, ಎಳೆದೇ ಇದೆ. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೇನೆ. ಪಾತ್ರೆ ಕಾದಾದ ನಂತರ ಸ್ವಲ್ಪ ಎಣ್ಣೆ, ಎಣ್ಣೆ ಕಾದಾದ ನಂತರ ಈರುಳ್ಳಿ, ನಂತರ ಬಟಾಣಿ ಹಾಕು ಅಂದ್ಕೊಳ್ತೀನಿ. ಬಟಾಣಿ ನಂತರ ಕರ್ಬೇವಿನ ಸೊಪ್ಪು. ಬಟಾಣಿ ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿರ್ಬೇಕು. ಈಗ ಈ ಈರುಳ್ಳಿ ಬಟಾಣಿ ಎಲ್ಲ ನಾವೇನು ಹಾಕಿದೀವಲ್ಲ, ಅದಕ್ಕೆ ಬೇಕಾಗೋಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಜಾಸ್ತಿ ಏನು ಬೇಯಿಸ್ಬೇಕಿಲ್ಲ, ಮಟನ್ ಹಾಕಿದ್ಮೇಲೆ ಬೇಯುತ್ತೆ. ಈಗ ಇದಕ್ಕೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ, ನಾನು ತೋರಿಸಿದ್ನಲ್ಲ ಏನೇನು ಇಂಗ್ರೀಡಿಯೆಂಟು ಅಂತ, ಅದನ್ನ ರುಬ್ಬಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಈಗ ಮಸಾಲೆ ಕುದಿ ಬರ್ತಾ ಇದೆ. ಸ್ವಲ್ಪ ಮಸಾಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮಾಂಸ ಹಾಕಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಬೇಯಿಸಿರೋ ಬೋಟಿನ ಆ್ಯಡ್ ಮಾಡ್ಕೊಂಡ್ಬಿಡೋಣ.
ಅದರಲ್ಲಿ ಏನು ನೀರು ಇರುತ್ತಲ್ಲ ಅದು ಸೇರಿಸಿ. ಕರೆಕ್ಟಾಗಿ ಬೋಟಿನ ಬೇಯಿಸ್ಕೊಂಡ್ಬಿಟ್ರೆ ಆಮೇಲೆ ಒಂದು 20 ನಿಮಿಷಕ್ಕೆಲ್ಲ ಒಳ್ಳೆ ಬೋಟಿ ಫ್ರೈ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮಸಾಲೆ ಇಟ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಈಗ ಇದು ಇದೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಕನ್ಸಿಸ್ಟೆನ್ಸಿ ಫ್ರೈಗೆ ಎಲ್ಲ ಕರೆಕ್ಟಾಗಿದೆ. ಈಗ ಇದಕ್ಕೆ ಏನು ಮಾಡೋಣ ಅಂದರೆ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಳ್ತೀನಿ. ಮಟನ್ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ ಯಾವ್ದು ಬೇಕಿದ್ರೂ ಹಾಕ್ಕೊಬೋದು. ಅದಾದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿ. ಸೊ ಇವಾಗ ಸೂಪರ್ ಟೇಸ್ಟಿ ಬೋಟಿ ಗೊಜ್ಜು ರೆಡಿಯಾಗಿದೆ. ಸೊ ಈಗ ಬೋಟಿ ಗೊಜ್ಜು ರೆಡಿ ಆಗಿದ್ದಾಯಿತು. ಜೊತೆಗೆ ಸಲಾಡ್ಗೆ ಏನಿದು ಈರುಳ್ಳಿ ಮತ್ತು ನಿಂಬೆಹಣ್ಣು, ಸೌತೆಕಾಯಿ, ಇದಿಷ್ಟು ಇವತ್ತಿನ ಆರ್ಡರ್. ಸೊ ಬೋಟಿ ಗೊಜ್ಜು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಯಾರೆಲ್ಲ ಟ್ರೈ ಮಾಡ್ತೀರಾ ಮತ್ತು ನೀವೇನಾದರೂ ಬೇರೆ ಥರ ಮಾಡೋದಿದ್ರೆ ನಾನು ಮಾಡಿದ್ದು ಹೇಗಿತ್ತು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೀವು ಯಾವುದಾದ್ರೂ ಈ ರೆಸಿಪಿನ, ಈ ಫುಡ್ನ ನೀವು ಟ್ರೈ ಮಾಡಿ ವಿಡಿಯೋ ಮಾಡಿ ಅಂತ ಹೇಳೋದಿದ್ರೆ ಅದನ್ನು ಕೂಡ ತಿಳಿಸಿ. ಖಂಡಿತ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.